ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಇರುವಂತ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಇಷ್ಟು ದಿವಸದವರೆಗೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟನೇ ಕಂತು ಬಂದಿದೆ, ಇನ್ನೂ ಯಾವಾಗ ಬರುತ್ತೆ, ಬಂದಿದೆಯೋ ಇಲ್ವೋ ಅಂತ ಹೇಳಿ ಕೇಳ್ತಾ ಇದ್ವಿ. ಆದರೆ ಇಲ್ಲಿ ಲೈವ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಕೊಟ್ಟಿರುವಂತ ಒಂದು ಅಪ್ಡೇಟ್ ಇದು. ಪಬ್ಲಿಕ್ ನಲ್ಲಿ ನಡೆದಿರುವಂತ ಒಂದು ಮೀಡಿಯಾ ಕ್ವಶನ್ಗೆ ಆನ್ಸರ್ ಮಾಡಿದ್ದಾರೆ. ಸೊ ಇದಕ್ಕೆ ನೀವು ಕೂಡ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ನೋಡಿ ತಿಳ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಏನಂತ ಇಂಪಾರ್ಟೆಂಟ್ ಇದೆ ಅಂತ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವೀಕ್ಷಕರೇ, ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರ್ಯಾರು ಇದ್ದೀರೋ ಇದುವರೆಗೂ ಕ್ವಶನ್ ಮಾಡ್ತಾ ಇದ್ರಿ ಏನಂತ. ನಮಗೆ 19 ಕಂತು ಬಂದಿಲ್ಲ, 20ನೇ ಕಂತು ಬಂದಿಲ್ಲ, 21ನೇ ಕಂತು ಬಂದಿಲ್ಲ, 22ನೇ ಕಂತು ಯಾವಾಗ ಬರುತ್ತೆ ಅಂತ ಹೇಳಿ. ಸೊ ಇಲ್ಲಿ ಕಂತು ಬರದೇ ಇರೋರು ಕಮೆಂಟ್ ಮಾಡ್ತಾ ಇದ್ರಿ. ಆದ್ರೆ ಇಲ್ಲಿ ಸರ್ಕಾರದಿಂದ ಕಾರ್ಮಿಕರಿಗೆ ಹಣನೇ ಬರ್ತಾ ಇಲ್ವಂತೆ. ಮಹಿಳಾ ಕಾರ್ಮಿಕರು ಇರ್ತಾರಲ್ವಾ, ಅಂತವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅವರ ಖಾತೆಗೆ ಹೋಗ್ತಾ ಇಲ್ವಂತೆ. ಸೊ ಇದು ಪ್ರೆಸ್ನವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಕಾರ್ಮಿಕರ ಕಾರ್ಡ್ ಹೊಂದಿದಂತ ಕುಟುಂಬಕ್ಕೆ ಹಣ ಹೋಗ್ತಾ ಇಲ್ಲ ಅಂತೇಳಿ ಅಂದಾಗ ಅವರು ಕೂಡ ಒಂದು ಶಾಕಿಂಗ್ ಗರ ಬಡದವ್ರ ತರ ರಿಯಾಕ್ಷನ್ ಕೊಡ್ತಾರೆ. ಸೊ ಇಲ್ಲಿ ಈ ತರ ಒಂದು ಸಮಸ್ಯೆ, ಕಾರ್ಮಿಕರ ಕಾರ್ಡ್ ಹೊಂದಿದಂತ ಕುಟುಂಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂತೇಳಿ ಅಂದಾಗ ಅವರು ಕೂಡ ಒಂಥರ ಶಾಕ್ ಆಗಿಬಿಡ್ತಾರೆ. ಸೊ ಇಲ್ಲಿ ಕಾರ್ಮಿಕರು ಕೂಡ ಅವರು ಸರ್ಕಾರದಿಂದ ಪಡೆಯುವಂತ ಎಲ್ಲ ಸ್ಟೈಪಂಡ್ ಕೂಡ ಅವರಿಗೆ ಬರ್ತಾ ಇದೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಅಷ್ಟೇ ಹೋಗ್ತಾ ಇಲ್ಲ ಅಂತ ಅನ್ನೋದಕ್ಕೆ ಏನಾದ್ರೂ ಕಾರಣ ಇದೆಯಾ ಅಥವಾ ಏನ್ ಸಮಸ್ಯೆ ಇದೆ ಅಂತ ಅನ್ನೋದಕ್ಕೆ ನಾವು ಸಂತೋಷ್ ಲಾಡ್ ಹತ್ರ ಮಾತಾಡ್ಬಿಟ್ಟು ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ತಿಳಿಸ್ತೀವಿ. ಇಮಿಡಿಯೇಟ್ಲಿ ನಾವೇ ಖುದ್ದಾಗಿ ನಿಂತುಬಿಟ್ಟು ಈ ಹಣವನ್ನ ಕಾರ್ಮಿಕರಿಗೆ ಮುಟ್ಟೋ ತರ ಮಾಡ್ತೀವಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ. ಸೊ ಇಲ್ಲಿ ಅವರು ಇನ್ನೂ ಒಂದು ಮಾತನ್ನ ಹೇಳಿದ್ದಾರೆ. ಕಾರ್ಮಿಕರೇ ಅವರು ದುಡಿಮೆಯಿಂದಾನೇ ಅವ್ರ ಜೀವನ ನಡೀತಾ ಇರುತ್ತೆ. ಅದರ ಜೊತೆಗೆ ಕಾರ್ಮಿಕರಿಗೆ ಬರ್ತಾ ಇರುವಂತ ಸ್ಟೈಪಂಡ್ ಹಣ ಎಲ್ಲ ಅವ್ರ ಖಾತೆಗೆ ಬರ್ತಾ ಇದೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರುವಂತದ್ದು ಯಾವುದೇ ಒಂದು ಇದಲ್ಲ. ಯಾಕೆಂತಂದ್ರೆ ನಾವು ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಮುಟ್ಟಿಸಲೇಬೇಕು ಅಂತ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಒಂದು ಯೋಜನೆಯನ್ನ ಜಾರಿಗೆ ತಗೊಂಡ್ಬಂದಿದೆ ಸರ್ಕಾರ. ಇಲ್ಲಿ ಮಹಿಳಾ ಕಾರ್ಮಿಕರು ಏನಿರ್ತಾರಲ್ವಾ, ಅವರು ತಮ್ಮ ದುಡಿಮೆ ಜೊತೆಗೆ ಈ ಹಣವನ್ನ ಕೂಡ ಉಪಯೋಗ ಮಾಡ್ಕೊಳ್ಳಿ, ಅವರ ಜೀವನ ಸದೃಢವಾಗಲಿ, ಹೆಣ್ಣು ಮಕ್ಕಳು ಸಬಲೀಕರಣಕ್ಕಾಗಿ ಅಂತ ಹೇಳಿ ಈ ಒಂದು ಯೋಜನೆಯನ್ನ ನಾವು ಜಾರಿಗೆ ತಂದಿದ್ದೇವೆ. ಅವ್ರ ಹತ್ರ ಕೂಡ ಈ BPL ಕಾರ್ಡ್ ಇರುತ್ತೆ. BPL ಕಾರ್ಡ್ ಹೊಂದಿದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಹಣ ಮುಟ್ಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಯೋಜನೆಯಿಂದ ಹಣವನ್ನ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಕೂಡ ಅವರು ಹೇಳಿದ್ದಾರೆ. ಈ ಒಂದು ಸಮಸ್ಯೆ ಬಗ್ಗೆ ನಾವು ಇಮಿಡಿಯೇಟ್ಲಿ ರಿಯಾಕ್ಷನ್ ಅನ್ನ ತಗೊಳ್ತೇವೆ, ನಂತರ ವೆರಿಫೈ ಮಾಡ್ತೇವೆ. ಯಾಕೆ ಈ ಒಂದು ಕಾರ್ಮಿಕ ಕಾರ್ಡ್ ಹೊಂದಿದಂತ ಕುಟುಂಬಕ್ಕೆ ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ನಾವು ಮಾಡಿರುವಂತ ಯೋಜನೆಯಿಂದ ಹಣ ಯಾಕೆ ಕಾರ್ಮಿಕ ಮಹಿಳೆಯರಿಗೆ ಹೋಗ್ತಾ ಇಲ್ಲ ಅಂತ ಅನ್ನೋದನ್ನ ನಾವು ಚೆಕ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಈ ಒಂದು ಪ್ರಾಬ್ಲಮ್ ಅನ್ನ ಸಾರ್ಟ್ ಔಟ್ ಮಾಡ್ತೇವೆ ಅಂತ ಹೇಳಿ ಅವರು ಲೈವ್ ಆಗಿ ತಮ್ಮ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ನಾವು ಇಷ್ಟು ದಿವಸದವರೆಗೂ ಕೂಡ ಎಷ್ಟನೇ ಕಂತು ಯಾರಿಗೆ ಬಂದಿಲ್ಲ, ಎದಕ್ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಹೇಳಿ ನಾವು ಕ್ವಶನ್ ಅನ್ನ ಮಾಡ್ತಾ ಇದ್ವಿ. ಈಗ ನೀವು ತಪ್ಪದೆ ಕಮೆಂಟ್ ಅನ್ನ ಮಾಡಿ, ಯಾರು ಮಹಿಳಾ ಕಾರ್ಮಿಕರು ಇದ್ದೀರೋ ಅವರು ಕೂಡ ಮಾಡಿ ನಮಗೆ ಎಷ್ಟನೇ ಕಂತು ಹಣ ಬಂದಿದೆ. ಒಂದು ವೇಳೆ ಬಂದಿಲ್ಲ ಅಂತಂದ್ರೆ ನಮಗೆ ನಿಮ್ಮ ಜಿಲ್ಲೆ ಹೆಸರು, ನಿಮ್ಮ ತಾಲೂಕು ಹೆಸರು, ನಿಮ್ಮ ಊರಿನ ಹೆಸರನ್ನ ಹಾಕಿಬಿಟ್ಟು ಹಣ ಬಂದಿದೆಯೋ ಇಲ್ಲೋ, ಇದುವರೆಗೂ ಒಂದು ಕಂತು ಬಂದಿದೆಯೋ ಅಥವಾ ಒಂದು ಕಂತು ಬಂದೇ ಇಲ್ವೋ ಅಂತ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ತಪ್ಪದೆ ಕಮೆಂಟ್ ಮಾಡಿ. ನಂತರ ಇದುವರೆಗೂ ಕೂಡ 20ನೇ ಕಂತಿನ ಹಣ, 21ನೇ ಕಂತಿನ ಹಣ ಯಾರಿಗೆ ರಿಸೀವ್ ಆಗಿಲ್ವೋ, ಬಂದೇ ಇಲ್ವೋ ಅಂತವರು ಕೂಡ ಕಮೆಂಟ್ ಮಾಡಿ. ಯಾಕೆಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಮಗೆ ಹಣ ನಾವು ಮೇ ತಿಂಗಳವರೆಗೂ ಎಲ್ಲವನ್ನ ಹಾಕಿದ್ದೇವೆ, ಜೂನ್ ತಿಂಗಳದ್ ಮಾತ್ರ ಬಾಕಿ ಇದೆ ಅಂತ ಹೇಳಿ ಕೂಡ ಅವರು ಹೇಳಿದ್ದಾರೆ. ಸೊ ಅದಕ್ಕಾಗಿ ಅವರು ನಾವು ಎಲ್ಲವನ್ನ ಕ್ಲಿಯರ್ ಮಾಡಿದ್ದೇವೆ, ಜೂನ್ ತಿಂಗಳದಷ್ಟೇ ಬಾಕಿ ಇದೆ ಅಂತ ಹೇಳಿ ಅವ್ರು ಹೇಳಿದಾಗ ಪ್ರೆಸ್ನವ್ರು ಅವ್ರಿಗೆ ಕ್ವಶನ್ ಹಾಕಿದ್ದಾರೆ. ಬಹಳ ಜನರು 2-3 ತಿಂಗಳಿಂದ ಹಣ ಬಂದೇ ಇಲ್ಲ, ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅಂತಂದಾಗ ನೀವು ಕೂಡ ಅಪ್ಡೇಟ್ ಆಗಿ ಅಂತ ಹೇಳಿ ಪ್ರೆಸ್ನವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾರೆ ಈ ತರ. ಸೊ ಬಂದಿಲ್ಲ ಅಂತ ಅನ್ನೋದಕ್ಕೆ ಏನಾದ್ರು ಸಾಕ್ಷಿ ಕೊಡಿ, ಅದರ ನಂತರ ನಾವು ನೆಕ್ಸ್ಟ್ ಸ್ಟೆಪ್ ವಿಚಾರ ಮಾಡ್ತೀವಿ. ಬರದೇ ಇರೋ ಹಣನ ಎದಕ್ ಬಂದಿಲ್ಲ ಅಂತ ಅನ್ನೋದಕ್ಕೂ ಕೂಡ ನಾವು ಒಂದು ದಾರಿ ಹುಡ್ಕೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ನೀವು ಸಾಕ್ಷಿ ಏನಾದ್ರು ಕೊಡಿ ನಮಗೆ ಅಂತೇಳಿ ಕೇಳಿರುವಂತದ್ದು. ಸೊ ಅದಕ್ಕಾಗಿ ತಾವುಗಳು ಏನಿದಿರೋ ವಿಡಿಯೋನ ನೋಡ್ತೀರಾ, ವಿಡಿಯೋನ ನೋಡಿಬಿಟ್ಟು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಂತರ ನಿಮ್ಮ ಒಂದು ಎಷ್ಟನೇ ಕಂತು ಬಂದಿದೆ, ಎಷ್ಟನೇ ಕಂತು ಬಂದಿಲ್ಲ, ಎಷ್ಟು ಕಂತು ಬಾಕಿ ಇದೆ ಅಂತ ಅನ್ನೋದನ್ನ ನೀವು ನಿಮ್ಮ ಜಿಲ್ಲೆ ಹೆಸರು, ತಾಲೂಕು ಹೆಸರು ಹಾಕಿಬಿಟ್ಟು ಕಮೆಂಟ್ ಅನ್ನ ಮಾಡಿ ತಪ್ಪದೆ.
ಸೊ ನಿಮ್ಮ ಒಂದು ಕಮೆಂಟು ಸರ್ಕಾರಕ್ಕೂ ಕೂಡ ಮುಟ್ಟುತ್ತೆ. ಸರ್ಕಾರದಿಂದ ನಿಮ್ಮ ಒಂದು ವಿಷಯ ಚರ್ಚೆ ಆಗಿಬಿಟ್ಟು ಬರದೇ ಇರೋ ಹಣವನ್ನ ಬರೋ ತರ ನೀವೇ ನಿಮ್ಮ ಒಂದು ಕೆಲಸವನ್ನ ಮಾಡ್ಕೋಬೇಕು. ಯಾಕಂದ್ರೆ ನಾವು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ ಹೊರತು ನಾವು ನಮ್ಮ ಕೈಯಿಂದ ಯಾವುದೇ ಹಣವನ್ನ ವರ್ಗಾವಣೆ ಮಾಡ್ತಾ ಇರೋದಿಲ್ಲ. ನೀವು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ಮಾಡಿದ್ರೆ ನಿಮ್ಮ ಒಂದು ಕಮೆಂಟು ಸರ್ಕಾರಕ್ಕೆ ಮುಟ್ಟುತ್ತೆ ನಮ್ಮ ಒಂದು ಮೀಡಿಯಾದ ಮುಖಾಂತರ. ಸೊ ವೀಕ್ಷಕರೇ, ಇಷ್ಟು ಈ ಒಂದು ವಿಡಿಯೋದಲ್ಲಿ ಸಿಕ್ಕಿರುವಂತಹ ಮಾಹಿತಿ. ವಿಡಿಯೋ ಲೈಕ್ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.